ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಒಂದು ಸ್ಪೆಷಲ್ ಜಾಗದಲ್ಲಿ ಇದ್ದೀನಿ. ಯಾವ ಜಾಗ ಅಂತ ನೋಡಿದ್ರೆ ಲ್ಯಾಪ್ಟಾಪ್ ಸ್ಟೋರ್ ಅಂತ ಸ್ನೇಹಿತರೆ. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಸಿಗುತ್ತೆ. ಎಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ಸ್ನೇಹಿತರೆ, ನೀವು ಒಂದು ಮೊಬೈಲ್ ಸಹ ಖರೀದಿ ಮಾಡ್ಬೋದು ಆ ಒಂದು ಬೆಲೆಯಲ್ಲಿ ಅಂತ ಹೇಳ್ಬೋದು. ಸೊ ಒಂದು ಮೊಬೈಲ್ ಬೆಲೆಗೆ ಲ್ಯಾಪ್ಟಾಪ್ಸ್ ಕೊಡ್ತಾ ಇದ್ದಾರೆ. ನಿಮ್ಗೆ ಎಡಿಟಿಂಗ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಎಜುಕೇಷನಲ್ ಪರ್ಪಸ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಬಿಸ್ನೆಸ್ ಪರ್ಪಸ್ ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಎಲ್ಲ ಥರ ಯೂಸೇಜ್ಗೆ ಲ್ಯಾಪ್ಟಾಪ್ಸು ನಿಮ್ಗೆ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಸೊ ಲ್ಯಾಪ್ಟಾಪ್ ಸ್ಟೋರ್ ಬಂದ್ಬಿಟ್ಟು ಸುಮಾರು ಲೊಕೇಶನ್ಸ್ ಅಲ್ಲಿ ಇದೆ, ಸುಮಾರು ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ನಮ್ಮ ಲಾಸ್ಟ್ ಟೈಮು ಮಲ್ಲೇಶ್ವರಂ ಅನ್ನೋ ಒಂದು ಜಾಗದಲ್ಲಿರೋ ಲ್ಯಾಪ್ಟಾಪ್ ಸ್ಟೋರ್ನ ಕವರ್ ಮಾಡಿದ್ವಿ. ಇವತ್ತು ನಾವು ಜಯನಗರಲ್ಲಿ ಇದ್ದೀವಿ. ಜಯನಗರಲ್ಲಿ ಎಲ್ಲಿದ್ದೀವಿ ಅಂತ ನೀವು ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಲಿಂಕ್ ಹಾಕಿರ್ತೀನಿ, ತಪ್ಪದೆ ನೋಡಿ ಸ್ನೇಹಿತರೆ. ಇವಾಗ ಒಳಗೋಗೋಣ. ಸ್ಟಾರ್ಟಿಂಗ್ ಪ್ರೈಸ್ ಏನು, ಮ್ಯಾಕ್ಸಿಮಮ್ ಪ್ರೈಸ್ ಏನು, ಆಮೇಲೆ ಏನೇನು ಆಫರ್ಸ್ ಇದೆ ಎಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ. ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೀವು ಸುಮಾರು ಸರಿ ಯಾವ್ಯಾವ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ಬೋದು, ಎಲ್ಲಿ ಅತಿ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ಕೇಳಿರೋದಕ್ಕೆ ಈ ಥರ ಒಂದು ನಾಲೆಜ್ ವೀಡಿಯೋಸ್ ಅವಾಗ ಆಗ್ತಾ ಇರ್ತೀನಿ ಮೋಟೋ ವ್ಲಾಗ್ಸ್ ಮಧ್ಯ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇವಾಗ ಬನ್ನಿ, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದೆ ಸ್ಟೋರು, ಲ್ಯಾಪ್ಟಾಪ್ ಸ್ಟೋರು. ಅಲ್ಲಿಗೆ ಹೋಗೋಣ. ಪ್ರೈಸ್ ರೇಂಜು, ಆಮೇಲೆ ಯಾವ್ಯಾವ ಲ್ಯಾಪ್ಟಾಪ್ಸ್ ಇದೆ, ಏನೇನು ಬೆಸ್ಟ್ ಆಫರ್ಸ್ ಅವೈಲೇಬಲ್ ಇದೆ ನಮಗೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ಲೋ ಪ್ರೈಸ್ ಲ್ಯಾಪ್ಟಾಪ್ಸು 7,990 ರುಪೀಸಿಂದ ಸಿಗುತ್ತೆ ಲ್ಯಾಪ್ಟಾಪ್ಸು ನಮ್ಮ ಹತ್ರ. ಸೊ ಇದು i5 ಫಸ್ಟ್ ಜನ್ರೇಷನ್ ಲ್ಯಾಪ್ಟಾಪ್ಸು, 4GB ರ್ಯಾಮು, 120GB SSDಯಲ್ಲಿ ನಮ್ಮ ಹತ್ರ ಲೋ ಪ್ರೈಸಲ್ಲಿ 7,990 ರುಪೀಸ್ ಲ್ಯಾಪ್ಟಾಪ್ ಸಿಗ್ತಾ ಇದೆ. ನೆಕ್ಸ್ಟು ನಮ್ಮ ಹತ್ರ ಡೆಲ್ ಲ್ಯಾಟಿಟ್ಯೂಡ್ ಲ್ಯಾಪ್ಟಾಪ್ ಇದೆ, 14 ಇಂಚಸ್ ಲ್ಯಾಪ್ಟಾಪ್ ಇದು. ಸೊ i3 ಪ್ರೊಸೆಸರ್, ಸೆಕೆಂಡ್ ಜನ್ರೇಷನ್ ಲ್ಯಾಪ್ಟಾಪ್ ಇದು. 4GB ರ್ಯಾಮ್ ಟು 320GB ಹಾರ್ಡ್ ಡಿಸ್ಕ್ ಬರುತ್ತೆ. ಇದು ಲ್ಯಾಪ್ಟಾಪ್ ನಿಮಗೆ 9,990 ರುಪೀಸ್ ಸಿಗ್ತಾ ಇದೆ. ಇದು ಲೆನೋವೋ ಥಿಂಕ್ಪ್ಯಾಡ್ ಯೋಗಾ 260 X260 ಇದೆ ಲ್ಯಾಪ್ಟಾಪ್ಸ್ ಇದು. ಇದು i3 6th ಜನ್ರೇಷನ್, 8GB ರ್ಯಾಮ್, 256GB SSD ಬರ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಜಸ್ಟ್ 19,990 ರುಪೀಸ್ಗೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ನೋಡಿ. 360 ಲ್ಯಾಪ್ಟಾಪ್ ಇದು, 360 ಡಿಗ್ರಿ ಲ್ಯಾಪ್ಟಾಪ್ಸ್ ಇದು. ವಿತ್ ಸ್ಟೈಲಿಶ್ ಪೆನ್ನು ಬರುತ್ತೆ ನಿಮಗೆ, ವಿತ್ ಟಚ್ ಬರುತ್ತೆ. ಇದು ಫುಲ್ ಕನ್ವರ್ಟಬಲ್ ಲ್ಯಾಪ್ಟಾಪ್ ಇದು. ನೆಕ್ಸ್ಟ್ ನಾವು ನೋಡಿರೋದು ಡೆಲ್ ಲ್ಯಾಟಿಟ್ಯೂಡ್ 5290 ಲ್ಯಾಪ್ಟಾಪ್, i5 7th ಜನ್ರೇಷನ್, 8GB ರ್ಯಾಮ್, 256GB SSD. ಬರೀ ನಿಮಗೆ 25,990 ರುಪೀಸ್ ಸಿಗ್ತಾ ಇದೆ. ಈ ಟ್ರಾವೆಲಿಂಗ್ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಲ್ಯಾಪ್ಟಾಪ್ 100% ಯೂಸ್ ಆಗುತ್ತೆ. ಫುಲ್ ಇದು ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ಸ್ ಇದು. HP EliteBook 430 G3 ಇದೆ, 8GB ರ್ಯಾಮ್, 256GB SSD. ಸೊ ಇದು 13.3 ಇಂಚಸ್ ಸೈಜ್ ಇದು. ಬರೀ ನಿಮಗೆ 21,990 ರುಪೀಸ್ ಸಿಗ್ತಾ ಇದೆ. 6 ಮಂತ್ಸ್ ವಾರಂಟಿ ಬರುತ್ತೆ ನಿಮಗೆ. ಲೆನೋವೋ ಥಿಂಕ್ಪ್ಯಾಡ್ L480, ಸೊ i5 8th ಜನ್ರೇಷನ್, 8GB ರ್ಯಾಮ್, 256GB SSD ಬರ್ತಾ ಇದೆ. ಜಸ್ಟ್ ನಿಮಗೆ 23,990 ರುಪೀಸ್ ವಿತ್ 6 ಮಂತ್ಸ್ ವಾರಂಟಿನೂ ಬರ್ತಾ ಇದೆ ಇದರಲ್ಲಿ ನೋಡಿ. ಇದನ್ನು ಒಂದು ಸ್ಕ್ರಾಚಸ್ ಇಲ್ಲ, ಇದು ಫೈಬರ್ ಬಾಡಿ ಬರುತ್ತೆ ನಿಮಗೆ. HP 250 G7 ಲ್ಯಾಪ್ಟಾಪ್ ಇದು, i5 10th ಜನ್ರೇಷನ್, ಇದು 16GB ರ್ಯಾಮ್, 512GB SSD ಬರ್ತಾ ಇದೆ. ಜಸ್ಟ್ ನಿಮಗೆ 39,990 ರುಪೀಸ್ ವಿತ್ 6 ಮಂತ್ಸ್ ವಾರಂಟಿ ನೋಡಿ. ಇದು i5 10th ಜನ್ರೇಷನ್ ಲ್ಯಾಪ್ಟಾಪು, ಒಂದು ಸ್ಕ್ರಾಚಸ್ ಇಲ್ಲ ನಿಮಗೆ. 15 ಇಂಚಸ್ ಲ್ಯಾಪ್ಟಾಪ್ ಬರ್ತಾ ಇದೆ. ಇದು ಹೈ ರೆಂಟಲ್ ಲ್ಯಾಪ್ಟಾಪ್ ಬೇಕು, ಸೊ ನಮಗೆ ಕಾಸ್ಟ್ಲಿಯಸ್ಟ್ ಲ್ಯಾಪ್ಟಾಪ್ ಬೇಕಾಗಿದೆ ನಿಮಗೆ. HP EliteBook 830 G7 ಲ್ಯಾಪ್ಟಾಪ್ ಇದು, i7 10th ಜನ್ರೇಷನ್, 8GB ರ್ಯಾಮ್, 256GB SSD ವಿತ್ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಇದು. ಜಸ್ಟ್ ನಿಮಗೆ 56,990 ರುಪೀಸ್ ವಿತ್ 6 ಮಂತ್ಸ್ ವಾರಂಟಿನೂ ಬರ್ತಾ ಇದೆ. ಮೆಟಲ್ ಬಾಡಿ ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ಬರುತ್ತೆ ನಿಮಗೆ. ಇದು HP EliteBook 840 G5, i5 8th ಜನ್ರೇಷನ್ ವಿತ್ ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಇದು. 16GB ರ್ಯಾಮ್, 256GB SSD. ಬರೀ ನಿಮಗೆ 30,990 ರುಪೀಸ್ ಸಿಗ್ತಾ ಇದೆ ವಿತ್ 6 ಮಂತ್ಸ್ ವಾರಂಟಿ. ಸೊ ಆ್ಯಪಲ್ ಮ್ಯಾಕ್ಬುಕ್ ಪ್ರೋ ಇದು ಒಂದು 16.6 ಇಂಚಸ್ಸು, 16GB ರ್ಯಾಮು, 512GB SSD. ಬಟ್ ನಿಮಗೆ 74,990 ರುಪೀಸ್. 16GB ರ್ಯಾಮು, 512GB SSD, 4GB NVIDIA ಗ್ರಾಫಿಕ್ಸು ಬರ್ತಾ ಇದ್ದಾರೆ. MRP ನಿಮಗೆ ಅದು 2.5 lakhs ಮೇಲೆ ಇರುತ್ತೆ. ಅದು ನನ್ನ ಹೆಸರು ಸಂಪತ್ ಅಂತ. ಲ್ಯಾಪ್ಟಾಪ್ ಬೈ ಮಾಡೋಕ್ಕೆ ಬಂದ್ವಿ. ನಾವು ಗ್ರಾಫಿಕ್ ಕಾರ್ಡ್ ಇರೋಂಥ ಲ್ಯಾಪ್ಟಾಪ್ ನೋಡ್ತಾ ಇದ್ವಿ. ಇದು ಪ್ರೈಸಿಂಗ್ ಆಲ್ಸೋ ಕಂಪ್ಯಾರಿಟಿವ್ಲಿ ಔಟ್ಸೈಡ್ ಮಾರ್ಕೆಟ್ಗೂ ಕರೆಕ್ಟ್ ಆಗಿದೆ. ಬಟ್ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಎಕ್ಸ್ಟ್ರಾ 6 ಮಂತ್ಸ್ ವಾರಂಟಿ ಸಿಗುತ್ತೆ. ಯಾವುದೇ ರೀಫರ್ಬಿಸ್ಡ್ ಆಗಲಿ ಯೂಸ್ಡ್ ಆಗಲಿ ನೀವು ಲ್ಯಾಪ್ಟಾಪ್ ತೊಗೋಬೇಕು ಅಂದರೆ ಹೊರಗಡೆ ಹೋದರೆ ನಿಮಗೆ ಟೆಸ್ಟಿಂಗ್ ವಾರಂಟೀಸ್ ಅಂತ ಕೊಡ್ತಾರೆ. ಮೇ ಬಿ 15 days ಕೊಡ್ಬೋದು, ಮ್ಯಾಕ್ಸ್ 1 month ಕೊಡ್ಬೋದು. ಬಟ್ ಇಲ್ಲಿ ನಿಮಗೆ 6 months ವಾರಂಟಿ ಕೊಡ್ತಾರೆ. ದಟ್ ಈಸ್ ಆಡೆಡ್ ಅಡ್ವಾಂಟೇಜ್. ಆ್ಯಂಡ್ ಯು ವಿಲ್ ಹ್ಯಾವ್ ಅ ಗಿಫ್ಟ್, ಅಂದರೆ ಈ ಥರ ಗಿಫ್ಟ್ ಕೊಡ್ತಾರೆ. ಅಂದರೆ ಮೌಸ್ ಆಗಿರ್ಬೋದು, ಅಥವಾ ಆಂಟಿವೈರಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಈ ಥರ ಎಕ್ಸ್ಟ್ರಾ ಆ್ಯಡೆಡ್ ಗಿಫ್ಟ್ಸ್ ಕೊಡ್ತಾರೆ. ದಟ್ ಈಸ್ ಅ ವರ್ತ್. ಆ್ಯಂಡ್ ಮೋರ್ ಓವರ್ ಎಲ್ಲದಕ್ಕಿಂತ ಹೆಚ್ಚಾಗಿ
6 months ವಾರಂಟಿ ಕೊಡ್ತಾರಲ್ಲ, ದಟ್ ಈಸ್ ಐ ಥಿಂಕ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗೆ ನಿಮಗೆ ಹೊಸ ಲ್ಯಾಪ್ಟಾಪ್ ತೊಗೊಂಡ್ರೆ 1 year ವಾರಂಟಿ ಕೊಡ್ತಾರೆ. ಬಟ್ ಇಫ್ ಯು ಗೋ ವಿತ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಫಾರ್ ಹಾಫ್ ನನಗೆ ಲೈಕ್ ಎಕ್ಸಾಂಪಲ್ 50,000 ಇದ್ದರೆ ಒಂದು 25,000 ನೀವು ಕೊಡ್ತೀರಾ, ಅದಕ್ಕೆ 6 months ವಾರಂಟಿ ಕೊಡ್ತೀರಾ, ಇಟ್ಸ್ ಅಬ್ಸಲ್ಯೂಟ್ಲಿ ವರ್ತ್. ಸೊ ವಿ ಥಾಟ್ ವಿಲ್ ಗೋ ಹೆಡ್ ವಿತ್ ದಿಸ್ ಅಂತ. ಸರ್, ಇವಾಗ ಇನ್ನೊಂದು ಏನು ಅಂತ ಹೇಳಿದ್ರೆ ವ್ಯೂವರ್ಸ್ಗೆ ಕನ್ಫ್ಯೂಷನ್ ಏನು ಅಂದರೆ ವೈ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಅಂತ. ಅಂದರೆ ಇವಾಗ ಸೆಕೆಂಡ್ಸ್ ಲ್ಯಾಪ್ಟಾಪ್ಗೂ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ಗೂ ಏನು ಮೇಜರ್ ಡಿಫರೆನ್ಸು ಅಂತ ಒಂದು ಕ್ಲಾರಿಟಿ ಕೊಟ್ಬಿಡಿ. ಸೊ ಸೆಕೆಂಡ್ಸ್ ಲ್ಯಾಪ್ಟಾಪ್ ಅಂದರೆ ಕನ್ಸ್ಯೂಮರ್ ಲ್ಯಾಪ್ಟಾಪ್ಸು. ಸೊ ಸ್ಮಾಲ್ ಅಂಗಡಿಯಲ್ಲಿ ಕನ್ಸ್ಯೂಮರಿಂದ ಲ್ಯಾಪ್ಟಾಪ್ ಅವ್ರು ತಗೊಂಡು ಲ್ಯಾಪ್ಟಾಪಲ್ಲಿ ಸರ್ವಿಸ್ ಮಾಡಿ ಸೇಲ್ ಮಾಡ್ತಾರೆ. ಸೊ ಅದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸು. ಸೊ ನಾವೇನು ಮಾಡ್ತೀವಿ ಅಂತ ಡೈರೆಕ್ಟ್ ವಿ ಆರ್ ಬೈಯಿಂಗ್ ಟು ಕಂಪನೀಸ್, MNC ಕಂಪನೀಸ್. ವಿ ಆರ್ ಬೈಯಿಂಗ್ ಟು ಡೈರೆಕ್ಟ್ ಕಂಪನಿಯಲ್ಲಿ ನಾವು ಪರ್ಚೇಸ್ ಮಾಡಿ ಸೊ ನಾವು ರಿಫರ್ಬಿಶ್ ಮಾಡ್ತೀವಿ. ಯಾಕಂದರೆ ಕಂಪನಿ ಸೀರೀಸ್ ಅಂದರೆ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪ್ಸ್ ಅದು. ಸೊ ಕಾರ್ಪೊರೇಟ್ ಸೀರೀಸ್ ಲ್ಯಾಪ್ಟಾಪಲ್ಲಿ ನಿಮಗೆ ಜಾಸ್ತಿ ಚೆನ್ನಾಗಿರೋ ಲ್ಯಾಪ್ಟಾಪೇ ಬರ್ತಾ ಇದೆ. ಒಂದು ಕಂಪನಿಯಲ್ಲಿ ಅವರು ಜಾಸ್ತಿ ಒಂದು ಲ್ಯಾಪ್ಟಾಪ್ ಸೇಲ್ ಮಾಡಲ್ಲ. 1000 ಲ್ಯಾಪ್ಟಾಪ್ಸು, 2000 ಲ್ಯಾಪ್ಟಾಪು, 3000 ಲ್ಯಾಪ್ಟಾಪ್ಸ್ ಅವ್ರು ಟೆಂಡರ್ ಕೊಡ್ತಾರೆ. ಟೆಂಡರ್ ಕಂಪ್ಲೀಟ್ ಆದಮೇಲೆ ಅವರೆಲ್ಲ ವೆಂಡರ್ಗೆ ಸೇಲ್ ಮಾಡ್ತಾರೆ. ನಾವು ಅಲ್ಲಿಂದ ಪರ್ಚೇಸ್ ಮಾಡಿ ಮತ್ತು ನಾವೆಲ್ಲ OS ಎಲ್ಲ ಫ್ರೆಶ್ ಆಗಿ ಇನ್ಸ್ಟಾಲ್ ಮಾಡಿ SSD ಎಲ್ಲ ಅಪ್ಗ್ರೇಡ್ ಮಾಡಿ ಮತ್ತು ಕಸ್ಟಮರ್ಗೆ ರಿಫರ್ಬಿಶ್ ಲ್ಯಾಪ್ಟಾಪ್ ಅಂತ ಸೇಲ್ ಮಾಡ್ತೀವಿ. ನಿಮಗೆ ಅದು ಜಾಸ್ತಿ ಲೈಫ್ನು ತುಂಬ ಜಾಸ್ತಿ ಲೈಫ್ ಬರುತ್ತೆ ಲ್ಯಾಪ್ಟಾಪ್ಗೆ ನಿಮಗೆ. ಸೊ ಅದನ್ನೇ ರಿಫರ್ಬಿಶ್ ಲ್ಯಾಪ್ಟಾಪ್ಸು. ಓಕೆ, ಮತ್ತು ಇನ್ನೊಂದು ಏನು ಸ್ನೇಹಿತರೆ, ಎಲ್ಲ ಒಂದು ಸಿಸ್ಟಮಲ್ಲೂ ಇವರು ಅಥೆಂಟಿಕೇಟೆಡ್ OS ಇನ್ಸ್ಟಾಲ್ ಮಾಡಿರ್ತಾರೆ. ಯಾವುದೇ ಥರ ಒಂದು ಕ್ರ್ಯಾಕ್ ಆಗಲಿ ಏನು ಯೂಸ್ ಮಾಡೋದಿಲ್ಲ. ಮತ್ತು ಇನ್ನೊಂದು ಏನು ಮೇಜರ್ ಅಡ್ವಾಂಟೇಜು ಅವ್ರ ಕಸ್ಟಮರ್ ಹೇಳ್ದಂಗೆ ಅಂತ ಹೇಳಿದ್ರೆ, ನೀವು ಒಂದು ಕಸ್ಟಮರ್ ಇಂಟರ್ವ್ಯೂ ಮಾಡೋದು ನೋಡಿರ್ತೀರ, ಒಂದು ಸೆಕೆಂಡ್ಸ್ ಲ್ಯಾಪ್ಟಾಪ್ಗೂ ರಿಫರ್ಬಿಶ್ ಲ್ಯಾಪ್ಟಾಪ್ಗೂ ಲ್ಯಾಪ್ಟಾಪ್ ಸ್ಟೋರಲ್ಲಿ ಬೈ ಮಾಡೋದ್ರಿಂದ ಏನೊಂದು ಮೇಜರ್ ಅಡ್ವಾಂಟೇಜು ಅಂದರೆ ಇವ್ರು ಬಂದು ನಿಮಗೆ ಆ್ಯಂಟಿವೈರಸ್ ಕೊಡ್ತಾರೆ ಫ್ರೀಯಾಗಿ. ಸೊ ಇದು ಬಂದು 1 year ವ್ಯಾಲಿಡ್ ಇರುತ್ತಲ್ಲ. ಸೊ 1 year ವ್ಯಾಲಿಡಲ್ಲಿರೋ ಒಂದು ಆ್ಯಂಟಿವೈರಸ್ ಕೊಡ್ತಾರೆ. ಆಮೇಲೆ ಲ್ಯಾಪ್ಟಾಪ್ ಬ್ಯಾಗ್ ಕೊಡ್ತಾರೆ. ಅದಾದಮೇಲೆ ಒಂದು ವೈರ್ಲೆಸ್ ಮೌಸು ಅಥವಾ ಒಂದು 32 GB ಪೆನ್ ಡ್ರೈವ್ ಕೂಡ ನೀವು ಚೂಸ್ ಮಾಡ್ಬೋದು. ಸೊ ಇದು ಬಂದು ಇಲ್ಲಿ ಆಫರ್ಸು. ಸೊ ನೋಡಿದ್ರೆ ಇಲ್ಲಿ ಕ್ಯಾಸ್ಪರಿಸ್ಕಿ ಆ್ಯಂಟಿವೈರಸ್ ಕೊಡ್ತಾರೆ ನಿಮಗೆ. ಅದಾದಮೇಲೆ ಇದು ಬಂದು ಬ್ಯಾಗ್ ಸ್ನೇಹಿತರೆ. ಪ್ರತಿಯೊಂದು ಲ್ಯಾಪ್ಟಾಪು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಬ್ಯಾಗ್ ಫ್ರೀಯಾಗಿ ಕೊಡ್ತಾರೆ. ಅದಾದಮೇಲೆ ನಾನು ಹೇಳ್ದಂಗೆ ಇದೆರಡರಲ್ಲಿ ಒಂದು ಚಾಯ್ಸ್ ಮಾಡಬೇಕು. ಒಂದು ವೈರ್ಲೆಸ್ ಮೌಸ್ ಇರುತ್ತೆ, ಒಂದು ಪೆನ್ ಡ್ರೈವ್. ದಿಸ್ ಇಸ್ ಅರೌಂಡ್ 32 GB USB ಪೆನ್ ಡ್ರೈವು. ಸೊ ಇದೆರಡರಲ್ಲಿ ಒಂದು ಚೂಸ್ ಮಾಡ್ಬೋದು. ಇಲ್ಲಿರೋ ಲ್ಯಾಪ್ಟಾಪ್ ರಿಫರ್ಬಿಶ್ ಲ್ಯಾಪ್ಟಾಪ್ ಪ್ರೈಸಸ್ನ ನೀವು ಲೈವ್ ಆಗಿ ಅಮೆಝಾನಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಅಮೆಝಾನ್ ಅಂತಲ್ಲ, ಯಾವುದೇ ಒಂದು ಕಾಮರ್ಸ್ ವೆಬ್ಸೈಟಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಏನಿಲ್ಲ ಅಂದರೂ ಒಂದು 5,000 to 6,000 ಡಿಫ್ರೆನ್ಸ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಬುಕ್ ಪ್ರೋ ಇವ್ರೇನು ಹೇಳಿದ್ರು ಅದು ಸುಮಾರು ಒಂದು 2 ಲಕ್ಷ ಮೇಲಿದೆ ಸ್ನೇಹಿತರೆ. ಆ 2 ಲಕ್ಷ ಮೇಲಿರೋದು ಇವರು 75,000 ಕೊಡ್ತಾ ಇದ್ದಾರೆ. ಸೊ 75,000 ನೀವು ಅಲ್ಲೇ ನೋಡ್ಬೋದು ಎಷ್ಟು ಯೂಸ್ ಡಿಫ್ರೆನ್ಸ್ ಇದೆ ಅಂತ ಆ್ಯಪಲ್ ಲ್ಯಾಪ್ಟಾಪಲ್ಲಿ. ಸೊ ಇದೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು HP EliteBook 840 GS ಅಂತ. ಇದು ಪ್ರೈಸ್ ಬಂದ್ಬಿಟ್ಟು 24,990 ಕೋಟ್ ಮಾಡಿದ್ದಾರೆ ಲ್ಯಾಪ್ಟಾಪ್ ಸ್ಟೋರ್ ಅವರು. ಇವಾಗ ನೀವು ಅಮೆಝಾನಲ್ಲಿ ಸೇಮ್ ಲ್ಯಾಪ್ಟಾಪ್ ಸರ್ಚ್ ಮಾಡಿದಾಗ ಅದ್ರ ಪ್ರೈಸ್ ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು 28,503 ರೂಪಾಯಿ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಏನಿಲ್ಲ ಅಂದರೂ ಒಂದು 4,000 ಡಿಫ್ರೆನ್ಸ್ ಬಂತು ಸ್ನೇಹಿತರೆ. ಇದೇ ಥರ ಎಲ್ಲ ಲ್ಯಾಪ್ಟಾಪ್ಸು ಇಲ್ಲಿರೋದು ಒಂದು 4,000 ಇಂದ 5,000 ಡಿಫ್ರೆನ್ಸ್ ಇದೆ. ಆಮೇಲೆ ನಿಮಗೆ 6 months ವ್ಯಾರಂಟಿ ಸಹ ಸಿಗುತ್ತೆ. ಸುಮಾರು ಗಿಫ್ಟ್ ಐಟಮ್ಸ್ ಸಿಗುತ್ತೆ ನಿಮ್ಗೆ. ಆ ಗಿಫ್ಟ್ ಐಟಮ್ಸ್ ಎಲ್ಲ ಅಫ್ಕೋರ್ಸ್ ಅಮೆಝಾನಲ್ಲಾಗಲಿ ಕಾಮರ್ಸ್ ವೆಬ್ಸೈಟಲ್ಲಾಗಲಿ ಸಿಗಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಬರಬೇಕು ಸ್ನೇಹಿತರೆ. ಇದಿರೋದು ಬಂದು ಜಯನಗರಲ್ಲಿ ಸುಮಾರು ಬ್ರಾಂಚಸ್ ಇದೆ. ಆ ಬ್ರಾಂಚಸ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವ ಸ್ಟೋರ್ ಹತ್ರನೋ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಲ್ಯಾಪ್ಟಾಪ್ಸ್ ಎಲ್ಲ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಲ್ಯಾಪ್ಟಾಪ್ ಸ್ಟೋರ್ ಜಯನಗರ್. ಗುಡ್ ಬೈ.